ಮೇಡಮ್, ನಾವು ಸಣ್ಣವರಿದ್ದಾಗಿಂದನೂ ತಾಯಿ ಹಾಲು ಸಾಕಾಗ್ತಾ ಇಲ್ಲ ಅಂದರೆ ಹಸು ಹಾಲು ಕೊಡ್ತಿದ್ರು, ನಮಗೇನೂ ಆಗಿಲ್ಲ. ಆದರೆ ನಮ್ಮ ಮಕ್ಳಿಗೆ ಯಾಕೆ ನಾವು ಫಾರ್ಮುಲಾ ಕೊಡಬೇಕು ಅಥವಾ ಯಾಕೆ ಹಸು ಹಾಲು ಕೊಡಬಾರ್ದು ಅಂತ ನೋಡಿ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಬಗ್ಗೆ ಹೇಳ್ತೀನಿ. ಆವಾಗಿನ ಕಾಲದಲ್ಲಿ ಹಸು ಹಾಲು ಅಮೃತಕ್ಕೆ ಸಮಾನ ಆಗ್ತಾ ಇತ್ತು. ದೇಸಿ ಹಸು ಅಥವಾ ನಾಟಿ ಹಸುವಿನ ಹಾಲು ಸಿಗ್ತಾ ಇತ್ತು. ಯಾವುದೇ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ಸನ್ನು ಕೊಡ್ತಾ ಇರಲಿಲ್ಲ ಅಥವಾ ಕ್ರಾಸ್ ಬೀಡ್ಸ್ಗಳಿರ್ತಾ ಇರಲಿಲ್ಲ. ಅಥವಾ ಆ ಒಂದು ಹಾಲು ಕೊಡುವಂಥ ಹಸುಗಳು ಹಸಿರನ್ನು ಮೇಯ್ದು ಹಾಲು ಕೊಡ್ತಾ ಇದ್ರು. ನ್ಯಾಚುರಲ್ ಆಗಿ ಹಾಲು ಬರ್ತಾ ಇತ್ತು. ಆ ಹಾಲಲ್ಲೂ ಕೂಡ ತುಂಬ ಪೌಷ್ಟಿಕಾಂಶ ಇರ್ತಾ ಇತ್ತು. ಆದರೆ ಇವಾಗ ಆ್ಯಂಟಿಬಯೋಟಿಕ್ನ ಇಂಜೆಕ್ಟ್ ಮಾಡ್ತಾರೆ ಅಥವಾ ಮಾರ್ಕೆಟಲ್ಲಿ ಸಿಗುವಂಥ ಫುಡ್ಸ್ಗಳನ್ನು ಹಸುಗಳಿಗೆ ಕೊಡ್ತಾರೆ. ಇನ್ನೊಂದು ವಿಷಯ ಏನು ಅಂದರೆ, ಒಂದು ತಾಯಿ ಹಾಲಲ್ಲಿ ಮನುಷ್ಯರ ಬುದ್ಧಿ ಬೆಳವಣಿಗೆಗೋಸ್ಕರ DHA ಅಂತ ಇರುತ್ತೆ. ಅದು ಹಸುವಿನ ಹಾಲಲ್ಲಿ ಇರೋದಿಲ್ಲ. ಅಟ್ಲೀಸ್ಟ್ ಫಾರ್ಮುಲಾ ಫೀಡ್ಸಲ್ಲಿ ಎಷ್ಟೋ ಒಂದು ಆರ್ಟಿಫಿಷಿಯಲ್ ಆಗಿ ಆ್ಯಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ. ಫಸ್ಟ್ ಬೆಸ್ಟ್ ಫುಡ್ ಮಗು ಕೊಡೋದು ಯಾವುದು ಅಂದರೆ ತಾಯಿ ಹಾಲು. ತಾಯಿ ಹಾಲು ಇಲ್ಲ, ಬೈ ಚಾನ್ಸ್ ನೀವೆಲ್ಲ ವರ್ಕೌಟ್ ಮಾಡಿದ್ದೀರಾ, ತುಂಬ ಇಂಪಾಸಿಬಲ್, ಒಂದು ಡ್ರಾಪು ಬರ್ತಾನೆ ಇಲ್ಲ, ನೀವು ನಿಮ್ಮ ಡಯಟ್ ಬಗ್ಗೆ ವರ್ಕ್ ಮಾಡಿದ್ರಿ, ಲ್ಯಾಕ್ಟೇಷನ್ ಎಕ್ಸ್ಪರ್ಟ್ಸ್ ಕನ್ಸಲ್ಟ್ ಮಾಡಿದ್ರಿ, ಎಲ್ಲ ಆಯಿತು ಅಂದರೆ ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಅಂತ ಹೇಳಿದರೆ ಫಾರ್ಮುಲಾ ಫೀಡ್. ಆದರೆ ಫಾರ್ಮುಲಾ ಫೀಡ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪೀಡಿಯಾಟ್ರಿಷನನ್ನು ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪ್ಯಾರೆಂಟಿಂಗ್.